ಶೀಲವನ್ನು ಅರ್ಪಿಸಲಿಲ್ಲ. ಅವಳ ಪ್ರಾಣವನ್ನು ತೆಗೆದು ಯಮಲೋಕಕ್ಕೆ ಕಳಿಸಿಬಿಟ್ಟೆ. ಇಂದು ಸುತ್ತು ಹಳ್ಳಿಗೆ ಹೆಸರುವಾಸಿಯಾದ ನಿನ್ನ ಈ ನಿನ್ನ ಮನೆತನದ ಮೇಲೆ ನನ್ನ ಸೇಡಿನ ಭಾವವನ್ನು ಕ್ಷೀಣಿಸುವುದೇ ನನ್ನ ಗುರಿ. ಕುಲಕರ್ಣಿ, ಲೇ ಕುಲಕರ್ಣಿ, ಕಿವಿಯಾಗ ಪೆಂಡ ಬಡ್ಕೊಂಡಿ ನಮಗಣ ನನಗೂ ವಯಸ್ಸದು ಒಂದ್ ಕೇಳ್ತಾವ ಒಂದ್ ಕೇಳಂಗಿಲ್ಲ ಹಿಂಗಾಗಿ ಒಂದ್ ಜರ ಕಿವುಡದಂಗ ಆಗೇನ್ರಿ. ನನ್ನಿಂದ ಏನಾಗಬೇಕಾಗಿತ್ರಿ ಇದಾಗದ? ಇರ್ಲಿ ಕುಲಕರ್ಣಿ ಇರ್ಲಿ. ಆ ಶಂಕರ ಮಲ್ಲಿಕಾರ್ಜುನ ಗುಡಿ ಕಟ್ಟಲು 5 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿದ್ದ. ನೀನು ಅದನ್ನು ಕೇಳಲು ಅವನ ಮನೆಗೆ ಹೋದರೆ ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದನಂತ ನಿಜಾನ? ಆ ಶಂಕರನ ಹೆಸರು ತೆಗಿಬೇಡ್ರಿ, ಒಟ್ಟ ತೆಗಿಬೇಡ್ರಿ. ನನಗೆ ಹಿಂಗ ಮಾಡ್ಯಾನ್ರಿ, ನವರಂಧ್ರಗಳು ಬಗ 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 ಹಂಗ ಮಾಡ್ಯಾನ್ರಿ. ಉಳಿದ ಬರದ ಹೆಚ್ಚಾಗೈತ್ರಿ. ಒಟ್ಟ ಅವನ ಹೆಸರು ತೆಗಿಬೇಡ್ರಿ. ನಿಮ್ಮನ್ನ ಹಿಂಗ ತೊಳ್ದನ್ರಿ, ಯಪ್ಪಾ ತೊಳೆದು ನೋಡ್ರಿ. ನನಗೆ ಹೆಂಗಾರಿ ಆಗ್ಲತ್ತಿತ್ತು, ನಿಮಗೆ ಹೇಳ್ಬೇಕಂದ್ರೆ ಹೇಳಕ್ಕೂ ನನಗೆ ಬರತೈತ್ರಿ. ಆಮೇಲೆ ಮಾದೇವ್ಗ ಗೊತ್ತ್ರಿ ಹಂಗ ತೊಳ್ದನ್ರಿ. ಬಾಯಿ ಅಷ್ಟೊಂದು ಸಕ್ಕು ಬಟ್ಟೆ ಪ್ರಾಣಿಗೆ ಹೇಗಾದರೂ ಮಾಡಿ ಮೋಸದ ಜಾಲವನ್ನು ಸೇರಿಕೊಂಡು ಈ ಭಾಗದಲ್ಲಿರುವ ನಿಮ್ಮ ಆಸ್ತಿ ಪಾಸ್ತಿ ಮತ್ತು ನಿಮ್ಮ ಮಾನ ಮರಿಗಾದಿಯನ್ನು 3 ಕಾಶಿಯ ಬಾಳಿಗೆ ತಿನ್ನಲು ಟಾಂಕ ಕಟ್ಟಿ ನಿಂತಿದ್ದಾರೆ ಆ ತ್ರಿಮೂರ್ತಿಗಳು. ನನ್ನ ಆಸ್ತಿಯನ್ನು ಗಾಳಿಗೆ ತೂರಲು ತ್ರಿಮೂರ್ತಿಗಳು ಅಷ್ಟೇ ಅಲ್ಲ, ಅವರ ಕುಟುಂಬದವರೆಲ್ಲರೂ ಕೂಡಿಕೊಂಡು ಬಂದರು. ಆ ನರಿ ಬುದ್ಧಿ ಅವರಿಗೆ ಹೆದರುವ ಜಯಮಾನ ನನ್ನದಲ್ಲ. MLA ಸಾಹೇಬ್ರೆ, ಅವರು ನರಿಗುಣದವರಲ್ಲ, ನಿನ್ನಿಂದ ಕಾಯ್ಕೊಂಡ ಘಟ ಸರ್ಪಗಳು. ಈ ನನ್ನ ಹತ್ತರೆ ಎಂತೆಂಥ ಘಟ ಸರ್ಪಗಳನ್ನು ಬಡಿದು ಸಾಯಿಸಿಲ್ಲ. ಅಂತರಲ್ಲಿ ಹೊಲದಲ್ಲಿ ಕಚ್ಚಿ ಹಾಕಿ ದುಡಿಯುವ ರೈತನ ಮಗ ಯಾವ ಲೆಕ್ಕ? ಈ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿ ಆಗಲು ಹಗಲು ಕನಸು ಕಾಣುತ್ತಿರುವ ಕಲಿಯುಗದ ಕುಬೇರನಿಗೆ ಈ ಬಡ ರೈತನ ನಮಸ್ಕಾರಗಳು. ರೈತ ಪುಣ್ಯ ಬೆಂಕಿ ನಿನ್ನ ನಮಸ್ಕಾರಕ್ಕೆ ನನ್ನ ಹಾಗೆ ನನ್ನನ್ನು ಹೊಡೆಯುತ್ತೇನೆ. ಮಗನೇ, ನಮ್ಮ ಕುಲಕರ್ಣಿ ನಿಮ್ಮ ಮನೆಗೆ ತೆಗೆದುಕೊಂಡು 5 ಲಕ್ಷ ರೂಪಾಯಿಯನ್ನು ಕೇಳಲು ಬಂದರೆ ಅವನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆ ಅಂತಲೇ ರಂಡಿ ನೀವು ದೊಡ್ಡವರು, ಅದು ಅಲ್ಲದೆ ನಮ್ಮ ತಾಲೂಕಿನ ಶಾಸಕರು ಎಂದು ನಮ್ಮಣ್ಣ ನಿಮಗೆ ಮರ್ಯಾದೆಯಿಂದ ನಮಸ್ಕಾರ ಮಾಡಿದ್ದಾನೆ. ಆದರೆ ನೀವು ನಿಮ್ಮಲ್ಲಿ ಹಣವಿದೆ ಎಂದು ಗುಣವಂತ ನನ್ನಣ್ಣನಿಗೆ ಬೂಟಳ ಕೆತ್ತೋಗಿ ಹೊಡಿತೀನಂತೆಲ್ಲ. ಆಮೇಲೆ ಇದು ತಪ್ಪು, ಆಮೇಲೆ ಇದು ತಪ್ಪು. ತಪ್ಪು. ಈ ದುನಿಯಾದಲ್ಲಿ ದುಡ್ಡು 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 ದುಡ್ಡಿದ್ದರೆ ಬೆಕ್ಕದವರನ್ನು ಕರೆಸಬಲ್ಲೆ. ರಾಜಕೀಯ ಚುನಾವಣೆಗಳಲ್ಲಿ ನಾವು ದುಡ್ಡು ಕೊಡ್ತೀವಿ. ದುಡ್ಡು ತೆಗೆದುಕೊಂಡವರಷ್ಟೇ ಅಲ್ಲದೆ ಪಕ್ಕದ ಮನೆಯವರನ್ನು ಕರೆಸಿಕೊಂಡು ಬಂದು ಹೋಟ್ ಹಾಕಿಸ್ತಾರೆ. ಅಂಥದ್ರಲ್ಲಿ ನಿನ್ನಂತವರ ಜೊತೆ ಮಾತನಾಡುವ ಅವಶ್ಯಕತೆ ಏನಿದೆ ಏರಪ್ಪ? ನೀನಾಡುವ ಮಾತು ತಿಳಿ ನೀರಿನಷ್ಟೇ ಸತ್ಯವಾಗಿ. ಯಾಕೆಂದ್ರೆ
ನಿಮ್ಮಂತ ಕುಟೀರ ಕಾರಸ್ಥಾನದ ರಾಜಕಾರಣಿಗಳ ಮಾತಿಗೆ ಬೆಲೆ ಕೊಟ್ಟು ಮತದಾನದ ಕಟ್ಟೆಗೆ ಕೇಕೆ ಹಾಕುತ್ತಾ ಮತ ಮಾಡಲು ಬರುತ್ತಾರಲ್ಲ, ಮೊದಲು ಇಲ್ಲಿ ಕುಳಿತಂತ ಜನರಿಗೆ ಬುದ್ಧಿ ಇಲ್ಲ. MLA ಸೂರ್ಯಕಾಂತ್ ನಿಮ್ಮಂತ ಲಪಂಗ ರಾಜಕಾರಣಿಗಳಿಗೆ ಹೋಟು ಹಾಕುವುದಕ್ಕಿಂತ ನಿಮ್ಮ ಮುಖದ ಮೇಲೆ 2 ಪಟ್ಟು ಏ ಶಂಕ್ರಿಯ, ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಬಾಯಿಗೆ ಬರಿ ಹೇಳಬೇಕಾದಿತ್ತು. ಸರ ನಿನ್ನಂತ ಆತ್ಮಹತ್ಯದವರಿಗೆ ಚುನಾವಣೆ ಸಂದರ್ಭ ಬಂದಾಗ ಮೂಗಿಗೆ ತುಪ್ಪ ಹಚ್ಚಿ ಹೋಟ್ ಹಾಕಿಸ್ಕೊಳ್ಳೋದು ಈ ರಾಜಕಾರಣಿಗಳಿಗೆ ಗೊತ್ತು. ಸುಮ್ಮನೆ ಎಲ್ಲ ಬಿಡಬೇಕು, ನಮ್ಮ ರೊಕ್ಕ ಕೊಟ್ಟಿದ್ದು ಹೋಗಬೇಕು. ದೊಡ್ಡವರ ತಿಂದ ಎಂಜಲ ತಿನ್ನುವ ನಾಯಿ ನೀನು. ಬುದ್ಧಿ ಬಿತ್ತಿ ಬೆಳೆಯುವ ರೈತರ ಬಗ್ಗೆ ಇನ್ನೊಂದು ಸಾರಿ ಕೆಟ್ಟದಾಗಿ ಮಾತನಾಡಿದರೆ ನಿನ್ನ ಬಾಯಲ್ಲಿರುವ 32 ಹಲ್ಲು ನೆಲಕ್ಕೆ ಬೀಳು ಹಾಗೆ ಒದೆಬೇಕಾಗಿತ್ತು. ಚಂದ್ರಕಾಂತ್ ನಮ್ಮನ್ನಾಳುವ ರಾಜಕಾರಣಿಗಳು ಹಿಡಿಕೊಂಡು ಸರ್ಕಾರದಲ್ಲಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ರೈತರಿಗೆ ಬಡವರಿಗೆ ಮೋಸ ಮಾಡುತ್ತಲೇ ಬಂದಿದ್ದಾರೆ. ರೈತರಿಗೆ ಅನುಕೂಲವಾಗಲೆಂದು ಸರ್ಕಾರ ಬೆಳೆ ವಿಮಾ ಹಾನಿ ಘೋಷಣೆ ಮಾಡಿದರೆ ಅದರ ಕಾಗದ ಪತ್ರವನ್ನು ತೆಗೆದುಕೊಂಡು ಬರಲು ತಲಾಟಿ ಹತ್ರ ಹೋದ್ರೆ ಆ ತಲಾಟಿ ಲಂಚ ಕೇಳ್ತಾನೆ. ಅವನು ಕೇಳಿದಷ್ಟು ಲಂಚವನ್ನು ಕೊಟ್ಟು ಹಳೆ ಕಾಗದ ಪತ್ರವನ್ನು ತಂದು PKPSC ಬ್ಯಾಂಕಿನಲ್ಲಿ ಕೊಟ್ಟರೆ ಅವರು ತಮಗೆ ಬೇಕಾದವರ ಅರ್ಜಿಗಳನ್ನು ಮೇಲೆ ಕಳುಹಿಸಿ ನಮ್ಮಂತ ಬಡ ರೈತರ ಕೊಟ್ಟ ಅರ್ಜಿಗಳನ್ನು ಅವರು ಉಪ್ಪಿಟ್ಟಿನ ಹಾಳೆಯನ್ನಾಗಿ ಯೂಸ್ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಈ ಕೆಲವೊಂದು ಹಳ್ಳಿಯಲ್ಲಿರುವ ಪುಡಿಗಾಸಿನ ರಾಜಕಾರಣಿಗಳು ಮತ್ತು ಗ್ರಾಮ ಪಂಚಾಯತಿಯಲ್ಲಿರುವ ಅಧ್ಯಕ್ಷರು ಸದಸ್ಯರು PDOಗಳು ಬಡವರಿಗೆ ರೈತರಿಗೆ ಎಂದು ಬಂದ